ಮಡೆನೂರು ಮನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಕೈಯನ್ನು ಕಾನೂನು ಹಿಡಿತಾ ಇಲ್ಲ ಅನ್ನೋಂಥ ಆರೋಪವನ್ನು ಇದೀಗ ಸಂತ್ರಸ್ತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟನ್ನು ಕೂಡ ಕರೆದಿರುವಂಥದ್ದು. ಏನಾಗಿದೆ, ಏನು ಆ್ಯಕ್ಚುಲಿ ಅವರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಅವರಿಂದ ತಿಳ್ಕೊಳ್ಳೋಣ. ಮೇಡಮ್, ಸಾಕಷ್ಟು ದಿನಗಳಿಂದ ನಡೀತಾ ಇರುವಂಥ ಒಂದು ಹೋರಾಟ ಇದು. ಸೊ ಇವತ್ತಿನ ಉದ್ದೇಶ ಏನು? ಇವತ್ತಿನ ಉದ್ದೇಶ ಪೊಲೀಸ್ ಸ್ಟೇಷನ್ನಿಂದ ನನಗೆ ಮೋಸ ಆಗಿದೆ. ನಾನು ಕೊಟ್ಟ ಕಂಪ್ಲೇಂಟ್ ದೂರಿನಲ್ಲಿ ಇರುವಂತಹ ನಾನು ಯಾಕೆ ಡಿಲೇ ಕಂಪ್ಲೇಂಟ್ ಆಯಿತು ಮತ್ತು 17ನೇ ತಾರೀಕು ನಡೆದಂತಹ ಅವನು ಮನು ನಮ್ಮ ಮನೆಗೆ ಬಂದು ಮಾಡಿದಂತಹ ದೌರ್ಜನ್ಯದಿಂದ ನಾನು ಕಾನೂನು ಮೆಟ್ಲೇರಿದ್ದೀನಿ ಅಂತ ನಾನು ಸಂಕ್ಷಿಪ್ತವಾಗಿ ಮೀಡಿಯಾಗಳಿಗೂ ಹೇಳಿದ್ದೀನಿ. ಅವರು ಅದನ್ನೇ ಉಲ್ಲೇಖ ಮಾಡಿಲ್ಲ. ಸೊ ಅದನ್ನು ಫುಲ್ಲು ಅದು ಯಾವಾಗಲೂ ಮಾಡಿರೋದು ಅಂತಲೇ ಎಲ್ಲರಿಗೂ ಅದನ್ನು ನೋಡಿದ್ರೆ ಅನಿಸುತ್ತೆ. ದುರ್ಬಲ ಮಾಡಿ ಆ ಕಂಪ್ಲೇಂಟ್ನ ಇವತ್ತು ಅವನಿಗೆ ಈಸಿಯಾಗಿ ಬೇಲ್ ಸಿಗೋ ಹಾಗೆ ಮಾಡಿದ್ದಾರೆ. ಕ್ವಾಶಿಗೆ ಅಪ್ಲೈ ಮಾಡಿದ್ದಾನೆ. ಸೊ ಈ ಒಂದು ಕಾರಣಕ್ಕೆ ಆ ಮಹಾದೇವ ಮತ್ತು ಅವ್ರಿಗೆ ಸಂಬಂಧಪಟ್ಟವರು ಯಾಕೆ ನನಗೆ ಈ ಥರ ಮೋಸ ಮಾಡಿದ್ರು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಯಾವ ಪೊಲೀಸ್ ಸ್ಟೇಷನ್ಗೆ ನೀವು ದೂರನ್ನು ಸಲ್ಲಿಸಿದ್ರಿ? ಸೊ ಅಲ್ಲಿ ಏನಾಯಿತು ಇನ್ಸಿಡೆಂಟ್? ನೀವು ಏನಂತ ಕಂಪ್ಲೇಂಟ್ ಕೊಡೋಕ್ಕೆ ಮುಂದಾಗಿದ್ರೆ ಅವ್ರು ಏನು ಅಂತ ಬರ್ಕೊಂಡಿದ್ರು? ಮೇಡಮ್, ಆಲ್ರೆಡಿ ನಿಮಗೂ ಎಲ್ಲ ಒಂದೊಂದು ಕಾಪಿ ಕೊಟ್ಟಿರ್ತೀನಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ನಾನು ದೂರನ್ನು ದಾಖಲಿಸಿದ್ದು. ನಿಮಗೆ ಗೊತ್ತಾಗುತ್ತೆ 29ನೇ ತಾರೀಕಿಂದ ಟಿಲ್ ನಮ್ಮ ಮನೆಗೆ ಬಂದಿರೋ 17ನೇ ತಾರೀಕು ಮೇ ಅಲ್ಲಿವರೆಗೂ ಏನೇನಾಯಿತು ಅನ್ನೋದನ್ನು ನೀಟಾಗಿ ನಾನು ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. ಬಟ್ ಅದು ಏನೂ ಇಲ್ಲವೇ ಇಲ್ಲ. ಸ್ಟಾರ್ಟಿಂಗ್ 29ನೇ ತಾರೀಕು ಅತ್ಯಾಚಾರ ಹಲ್ಲೆ ಮಾಡ್ದ, ಮತ್ತು ಏನದು ಖಾಸಗಿ ವಿಡಿಯೋ ಮಾಡಿಕೊಂಡು ಹೆದರಿಸ್ದ, ಗರ್ಭಪಾತ, ಅಷ್ಟೇ ಇದೆ ಅದರಲ್ಲಿ ಮ್ಯಾಟ್ರು. ಅದು ನೋಡಿದವ್ರಿಗೆ ಏನಂತ ಅನಿಸ್ಬಿಡುತ್ತೆ, ಇದರಲ್ಲಿ ಏನಿಲ್ಲ, ಆವಾಗ ಮಾಡಿದ್ದಕ್ಕೆ ಯಾಕೆ ಇವಾಗ ಕಂಪ್ಲೇಂಟ್ ಕೊಡ್ತಿದ್ದಾಳೆ ಅಂತಲೇ ಅದನ್ನು ಅನಿಸ್ಬಿಡುತ್ತೆ. ಆ ಥರ ದುರ್ಬಲ ಮಾಡಿದ್ದಾರೆ ನನಗೆ ಪೊಲೀಸವರು ಕಂಪ್ಲೇಂಟ್ ಕಾಪಿನ. ಸೊ ನಿಮ್ಮನ್ನು ಹ್ಯಾಂಡ್ ಮಾಡಿದಂಥ ಪೊಲೀಸ್ ನೇಮ್ ಏನು? ಜೊತೆಗೆ ಅವರು ನಿಮ್ಮ ಹತ್ರ ಖಾಲಿ ಶೀಟಿಗೆ ಯಾಕೆ ಸೈನ್ ತಗೊಂಡ್ರು? ಮೇಡಮ್, ನನಗೆ ನೇಮಕ ಮಾಡಿದಂಥ ಇನ್ಸ್ಪೆಕ್ಟ್ರ್ ಹೆಸರು ಲತೇಶ್ ಕುಮಾರ್ ಸರ್ ಅಂತ. ನಾನು ಅವ್ರನ್ನ ಮಹಜರು ಮಾಡೋ ಟೈಮಲ್ಲಿ ನೋಡಿದ್ದು ಬಿಟ್ಟರೆ ಇವತ್ತಿನವರೆಗೂ ಅವ್ರನ್ನ ನಾನು ಮೀಟ್ ಮಾಡೇ ಇಲ್ಲ. ಸೊ ಅವಾಗ ಬಾ ಇವಾಗ ಬಾ ಅಂತ ನನಗೆ ಮಹಾದೇವ ಅನ್ನೋರು ನನಗೆ ಕಾಂಟ್ಯಾಕ್ಟಲ್ಲಿದ್ದಿದ್ದು. ಅವಾಗ ಬಾ ಇವಾಗ ಬಾ ಅಂತ ಹೇಳಿ ಅವ್ರು ಹೇಳಿದ ಟೈಮ್ ನಾನು ಹೋದಾಗ ಇಲ್ಲ, ಅವ್ರು ಹೋಗ್ಬಿಟ್ರು. ಮೇ ಬಿ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಬೇಕು ಅಂತಲೇ ನನ್ನ ಕರೆಸೋದು, ಸುಮ್ಮನೆ ವಾಪಸ್ ಕಳಿಸೋದು, ಈ ಥರ ಮಾಡ್ತಿದ್ರು ಅಂತ ಅನಿಸುತ್ತೆ. ಓಕೆ, ನೀವು ಕೊಟ್ಟಿರೋ ಹೇಳಿಕೆನೇ ಬೇರೆ, ಅವ್ರು ಬರ್ಕೊಂಡಿರೋ ಹೇಳಿಕೆನೇ ಬೇರೆ. ಇದನ್ನು ನೀವು ಆ ಟೈಮಲ್ಲಿ ಪ್ರಶ್ನೆ ಮಾಡಿಲ್ಲ. ಪ್ರಶ್ನೆ ಮಾಡಿದ್ದಿದ್ರೆ ಆ ಟೈಮಲ್ಲಿ ರಿಯಾಕ್ಷನ್ ಹೆಂಗೆ ಬಂದಿತ್ತು? ಇಲ್ಲ, ಪ್ರಶ್ನೆ ಮಾಡಿಲ್ಲ ಅಂತಿಲ್ಲ ಮೇಡಮ್. 2-3 ದಿನ ಆದಮೇಲೆ ನಾನು FIR ಕಾಪಿ ಓದಿದೆ. ಕಂಪ್ಲೇಂಟ್ ಕಾಪಿ ಬೇರೆ ಇದೆ ಅಂತ. ನನಗೆ ಕಾನೂನು ಬಗ್ಗೆ ಏನೇನೂ ಗೊತ್ತಿಲ್ಲ, ನನಗೆ ಎಳ್ಳಷ್ಟು ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಫಸ್ಟು ಟೈಮ್ ನಾನು ಕಂಪ್ಲೇಂಟ್ ಅಂತ ಹೋಗಿರೋದು. ನಾನು ಪ್ರಶ್ನೆ ಮಾಡಿದ್ದು, ಏನು ಸರ್ ಇದರಲ್ಲಿ ಏನೂ ಇಲ್ವಲ್ಲ ಸರ್, ನಾನು ಕೊಟ್ಟರೆ ಕಂಪ್ಲೇಂಟ್ ಕಾಪಿ ಒಂದು, ಇದರಲ್ಲಿ ಏನು ಸರ್ ಇದು ಇಂಪಾರ್ಟೆಂಟೇ ಅಲ್ಲ, ಇದು ನೀವು 164ರಲ್ಲಿ ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟು ಅಂತ ನನಗೆ ಅವ್ರು ಹೇಳಿದರು. ನಾನು ಹೌದೇನೋ ಅಂತ ನಂಬ್ಕೊಂಡಿದ್ದೆ ಅಷ್ಟೇ. ಸೊ ಮಹಾದೇವ, ನೀವು ಹೇಳೋ ಪ್ರಕಾರ ನಿಮಗೆ ಸಪೋರ್ಟ್ ಮಾಡಿಲ್ಲ ಕಾನೂನು ಪ್ರಕಾರವಾಗಿ ಅಂತ ನೀವು ಹೇಳ್ತಾ ಇದ್ದೀರಿ. ಸರ್, ನನಗೆ ಸಪೋರ್ಟ್ ಮಾಡಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು ಅಂತಿಲ್ಲ. ನಾನೇನು ದೂರು ಕೊಟ್ಟಿದ್ದೀನಿ ಅದಕ್ಕೆ ತಕ್ಕಂಗೆ ತನಿಖೆನ ಮಾಡಬೇಕು. ಅದನ್ನು ಬಿಟ್ಟು ಅದನ್ನು ಬಿಟ್ಟು ಸುಮ್ಮನೆ ಅದಕ್ಕೆ ಸಂಬಂಧಪಡ್ದಿರೋದು ಅವನಿಗೆ ಸಪೋರ್ಟ್ ಮಾಡಿದ್ದು ತಪ್ಪು. ಅಪರಾಧಿಗೆ ಸಹಾಯ ಮಾಡಿರೋದು ತಪ್ಪೆ. ಯಾಕೆಂದರೆ ಅವನು ಮಹಾದೇವ ಅನ್ನೋರು ಕೂಡ ಹಾಸನೇ, ಮನು ಕೂಡ ಹಾಸನೇ. ಸೊ ಆ ರೀತಿಯಲ್ಲಿ ಅವನು ಸಹಾಯ ಮಾಡಿದ್ದಾನೆ ಅಂತ ನಂಗೆ ಅನಿಸುತ್ತೆ ಮೇಡಮ್. ಓಕೆ, ಇವಾಗ ಅಲ್ಲಿ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ನೀವು ಬೇರೆ ಕಡೆ ನ್ಯಾಯಕ್ಕೆ ಹೋರಾಟ ಮಾಡಬೇಕಾಗತ್ತೆ. ಸೊ ಯಾರ ಮೊರೆ ಹೋಗಿದ್ದೀರಾ? ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಥವಾ ಯಾರಿಗೆ ಇದು ಒಂದು ಮನವಿಯನ್ನು ಸಲ್ಲಿಸಿದ್ದೀರಾ ಅಂತ? ಮೇಡಮ್, ಆಗಲೇ ಹೇಳಿದೆ ನಾನು. ಒಂದು ನಿಮಿಷ. ನಾನು ಮುಖ್ಯಮಂತ್ರಿಗಳಿಗೆ, ಹಾಗೆ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯ ನ್ಯಾಯಾಧೀಶರು ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ, ಹಾಗೆ ಪೊಲೀಸ್ ಮಹಾನಿರ್ದೇಶಕರಿಗೆ, ಪೊಲೀಸ್ ಆಯುಕ್ತರಿಗೆ, ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ, ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ, ಮತ್ತು ಉಪ ಪೊಲೀಸ್ ಆಯುಕ್ತರು ಪಶ್ಚಿಮ ಆಯೋಗ, ಅದಕ್ಕೆ ನಾನು ದೂರು ಕೊಟ್ಟಿದ್ದೀನಿ ಮೇಡಮ್. ಸೊ ನಿಮ್ಮ ಉದ್ದೇಶ ಏನು? ಸಾಕಷ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಆಡಿಯೋ ಬಿಡ್ತೀರಾ ಅಥವಾ ಅವ್ರನ್ನ ಜೈಲಿಗೆ ಕಳಿಸ್ತೀರಾ, ಇಂಥದ್ದೆಲ್ಲ ನಡೆದಿದೆ. ಸೊ ಏನು ಮಾಡಬೇಕು ಅಂತ? ಸೊ ಅವರಿಗೆ ಮತ್ತೊಮ್ಮೆ ಜೈಲಾಗಬೇಕು ಅಂತನಾ? ಏನು ನಿಮ್ಮ ಇಂಟೆನ್ಷನ್ ಏನು? ಮೇಡಮ್, ನಾನು ಏನು ದೂರು ಕೊಟ್ಟಿದ್ದೀನಿ ಅದಕ್ಕೆ ತಕ್ಕಂಗೆ ಅವ್ನಿಗೆ ಶಿಕ್ಷೆ ಆಗಬೇಕು ಅಂತಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ವಾ. ಅದು ಬಿಟ್ಟು ಅವರು ಎಲ್ಲ ನನ್ನ ಕಂಪ್ಲೇಂಟ್ ಕಾಪಿನೇ ವೀಕ್ ಮಾಡಿಬಿಟ್ಟು ಅವನು 15 ದಿನದಲ್ಲೇ ಬೇಲಿಂದ ಆಚೆ ಬಿಡ್ತಾನೆ ಅಂದರೆ, ಇವಾಗ ನನಗೆ ಎದುರು ಬೆದರಿಸ್ತಿದ್ದಾನೆ ಮೇಡಮ್. ಅವಳಿಗೊಂದು ಗತಿ ಕಾಣಿಸ್ತೀನಿ, FIRನ ಕ್ಲೋಸ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಆಗಲೇ ಹೈಕೋರ್ಟ್ಗೆ ಹಾಕಿದ್ದಾನೆ ಕ್ವಾಶಿಗೆ. ಆ ಥರ ಹೇಳ್ಕೊಬರ್ತಿದ್ದೆ. ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ. ಒಬ್ಬೊಬ್ಬಳೆ ಮನೇಲಿ ಇರೋಕ್ಕೆ ಭಯ ಆಗ್ತಿದೆ ನನಗೆ. ಇದನ್ನು ಹೊರತುಪಡಿಸಿ ಮಾತಾಡೋದಾದರೆ ಒಬ್ಬಳು ಹೆಣ್ಮಗಳಾಗಿ ಸೊ ಇದನ್ನೆಲ್ಲ ಯಾವ ಥರ ಎದುರಿಸ್ತಿದ್ದೀರಾ ಸಮಾಜದಲ್ಲಿ ಅಂತ? ಗೊತ್ತಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಅವರು ಎಲ್ಲ ಹೇಳಿಕೆಗಳು ಎಲ್ಲ ಆದಮೇಲೆ ಕೊನೆಯದಾಗಿ ಅವ್ನು ಬೇಲಿಂದ ಎಲ್ಲ ಆಚೆ ಬಂದಮೇಲೆ
ಅವ್ನು 100% ಅದೇ ಪೊಲೀಸ್ ಸ್ಟೇಷನಲ್ಲಿ ಮಹಾದೇವ ಅನ್ನೋರು ಹೇಳ್ತಾರೆ 100% ಅವ್ನಿಗೆ ಸ್ಟೇ ಸಿಗುತ್ತೆ, ಕ್ವಾಶ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವಾಗ ಹೇಳೋದಕ್ಕಿಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋಗಿದ್ದ ಅಲ್ವಾ, ಅವಾಗಲೇ ಹೇಳಬೇಕಾಗಿತ್ತು ಇದು ಕ್ವಾಶ್ ಆಗುತ್ತೆ, ಇದು ಇದಾಗುತ್ತೆ ಅಂತ ಅವತ್ತೇ ಹೇಳಿದಿದ್ರೆ ನಾನು ವಾಪಸ್ ಮನೆಗೆ ಹೋಗ್ತಿದ್ನಲ್ಲ, ಕಂಪ್ಲೇಂಟೇ ತೊಗೋಬಾರ್ದಾಗಿತ್ತು. ಆಮೇಲೆ ಹೆದರ್ಸೋದೇನು ಎಲ್ಲ ಅವನು ಬೇಲಿಂದ ಆಚೆ ಎಲ್ಲ ಬಂದ ಮೇಲೆ. ಅಂದರೆ ಏನು ನಡೀತಿದೆ ಅಲ್ಲಿ ಅವ್ರಗಳ ಮಧ್ಯೆ ಒಳಗಡೆ ಏನು ನಡೀತಿದೆ ನನಗೆ ಏನೂ ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಇಂಥದ್ದೆಲ್ಲ ಘಟನೆಗಳು ನಡೆದಾಗ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ ಅಥವಾ ಏನು ಮಾಡೋಕ್ಕೆ ಆಗಲ್ಲ. ಇಂಥ ಪರಿಸ್ಥಿತಿಯನ್ನು ನೀವೇನಾದರೂ ಎದುರಿಸ್ತಿದ್ದೀರಾ? ಯಾಕಂದರೆ ಆತ್ಮಸ್ಥೈರ್ಯ ಚೆನ್ನಾಗಿರಬೇಕು, ಕಾನ್ಫಿಡೆಂಟ್ ಇದ್ದಾಗಲೇ ನಡೆಯೋದು. ಅಂಥದ್ದು ಕುಗ್ಗೋಗಿದೆಯಾ? ತುಂಬ ಕುಗ್ಗೋಗ್ಬಿಟ್ಟಿದ್ದೀನಿ ಮೇಡಮ್. ಏನೇನು ಜೀವಸತ್ವನೇ ಇಲ್ಲ. ನ್ಯಾಯ ಬೇಕು ಅಂತ ಒಂದು ಹೆಣ್ಮಗಳು ಅವಳು ಇವತ್ತಿನವರೆಗೂ ನಾನು ಚಿಕ್ಕ ವಯಸ್ಸಿಂದನೂ ನಂದು ರೆಕಾರ್ಡ್ ತೊಗೊಂಡು ಬನ್ನಿ, ಒಬ್ರಿಗೂ ಒಂದು ಮೋಸ ಮಾಡಿಲ್ಲ, ಒಬ್ರಿಗೂ ಅನ್ಯಾಯ ಮಾಡಿಲ್ಲ. ಒಂದು ಹೆಣ್ಣು ಒಂಟಿಯಾಗಿ ಬೆಂಗಳೂರಲ್ಲಿ ಕಷ್ಟಪಟ್ಟು ಒಳ್ಳೆ ದಾರಿಲಿ ಬದುಕೋದು ಎಷ್ಟು ಕಷ್ಟ ಅಂತ ನಿಜ ಹೆಣ್ಮಕ್ಳಿಗಾಗಿ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾರು ಸಪೋರ್ಟ್ ಇಲ್ದಂಗೆ, ಯಾವಾಗ ಕೆಟ್ಟ ದಾರಿನೂ ಹಿಡಿದಂಗೆ ಇಷ್ಟೆಲ್ಲ ಕಷ್ಟಪಟ್ಟು ಹೆಸರು ಮಾಡಿ ಇಂಥ ಯಾವನೋ ಒಬ್ಬ ಲೋಫರ್ ಬಂದು ಒಂದು ಬ್ಲ್ಯಾಕ್ ಮ್ಯಾನ್ಗಳನ್ನ ಮಾಡಿ ನನಗೆ ಇಷ್ಟು ಚಿತ್ರಹಿಂಸೆ ನರಕಗಳನ್ನ ಕೊಟ್ಟು ಈ ಮಟ್ಟಿಗೆ ತಂದು ಇಟ್ಟಿದ್ದಾನಲ್ಲ, ಈ ಒಂದು ನೋವಿಗೆ ನಾನು ಹೋಗಿ ಕಾನೂನು ಮೊರೆ ಹೋಗಿದ್ದೀನಲ್ವಾ. ಒಂದು ಹೆಣ್ಣು ಇಷ್ಟು ಧೈರ್ಯಪಟ್ಟು ಒಂದು ಅನ್ಯಾಯಕ್ಕೆ ಬಂದಿದ್ದಾಳಲ್ಲ ಅಂತ ಸಪೋರ್ಟ್ ಮಾಡ್ತಿಲ್ಲ, ಅದನ್ನು ಬಿಟ್ಟು ಕೇಸ್ ಮುಚ್ಚೋಕ್ಕೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಅಂದರೆ ಹೆಣ್ಣಿಗೆ ಎಲ್ಲಿದೆ ಮೇಡಮ್ ನ್ಯಾಯ? ಸೊ ಈಗ ನಿಮಗೆ ತಂದೆ ತಾಯಿ ಇಲ್ಲ, ನೀವು ಒಬ್ಬಂಟಿಯಾಗಿದ್ದೀರಿ ಅಂತ, ನೀವು ಯಾರ ಜೊತೆ ಇದ್ದೀರಾ ಇವಾಗ? ಸೊ ಹೆಂಗೆ ಜೀವನ ನಡೆಸ್ತಿದ್ದೀರಾ? ಮೇಡಮ್ ನಮ್ಮ ತಾಯಿ ತೀರೋಗಿದ್ದು 2021ರಲ್ಲಿ. ನಾನು ಅವಾಗಿಂದನೂ ಒಬ್ಬಳೇ ಇರೋದು ಮೇಡಮ್, ಯಾರೂ ನನ್ನ ಜೊತೆಲಿಲ್ಲ. ಅದನ್ನೇ ಅಡ್ವಾಂಟೇಜ್ ತೊಗೊಂಡಿದ್ದು ಮೇಡಮ್ ಅವನು. ಈಗಲೂ ಒಬ್ಬಳೇ ಇದ್ದೀನಿ ಮೇಡಮ್. ಅವಕಾಶಗಳ ವಿಚಾರ ಬಂದರೆ, ಒಂದು ಈ ಮಡೆನೂರು ಮನು ವಿಚಾರ ಬರುವ ಮುಂಚೆ ನಿಮಗೆ ತುಂಬ ಚೆನ್ನಾಗಿ ಅವಕಾಶಗಳಿತ್ತು. ನೀವು ಇನ್ಸ್ಟಾಗ್ರಾಮಲ್ಲಿ ಸದಾ ಆ್ಯಕ್ಟಿವ್ ಆಗಿದ್ದಂಥ ಒಬ್ಬರು ನಟಿ. ಸದ್ಯಕ್ಕೆ ಅವಕಾಶಗಳ ವಿಚಾರ ಆಗಿರ್ಬೋದು, ಹೆಂಗಿದೆ? ಏನಾದರೂ ಕೋರಿಕೆ ಇದೆಯಾ ಅಂತ? ಮೇಡಮ್ ನನಗೆ ಅವಕಾಶಗಳು ಫಸ್ಟ್ ಆಫ್ ಆಲ್ ನನ್ನ ಜೀವನ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಮೇಡಮ್. ಫಸ್ಟ್ ಆಫ್ ಆಲ್ ನಾನು ಈಗ ಏನು ನ್ಯಾಯ ಅಂತ ಕಾನೂನು ಮೊರೆ ಹೋಗಿದ್ದೀನಿ, ಅದಕ್ಕೆ ನ್ಯಾಯ ಸಿಗಬೇಕಲ್ವಾ. ಸಿಕ್ಕಿದಾಗ ನಾನು ಬೇರೆ ಯೋಚನೆ ಮಾಡ್ಬೋದು, ನಂಗೆ ಬೇರೆ ಕಡೆ ಏನೂ ಯೋಚನೆನೇ ಇಲ್ಲ ಮೇಡಮ್. ನಂಗೆ ನ್ಯಾಯ ಬೇಕೇ ಬೇಕು ಅಂತಲೇ ನಾನು ಅಲ್ಲಿ ಹೋಗಿದ್ದೀನಿ. ಅವ್ರುಗಳ ನ್ಯಾಯ ಕೇಳ್ಕೊಂಡು ಹೋದವರೇ ನನಗೆ ಮೋಸ ಮಾಡಿದಾಗ ನಾನು ಏನು ಮಾಡಬೇಕು ಅನ್ನೋದೇ ಇನ್ನೂ ಕನ್ಫ್ಯೂಸ್ ಆಗಿ ಇನ್ನೂ ಕುಗ್ಗಿ ಹೋಗಿದ್ದೀನಿ. ಕೊನೆಯದಾಗಿ ಪವರ್ ಟಿವಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇದನ್ನು ತನಿಖೆ ಮಾಡಬೇಕು. ಪೊಲೀಸ್ ಸ್ಟೇಷನ್ ಅವರು ಯಾಕೆ ಈ ಥರ ನನಗೆ ಮೋಸ ಮಾಡಿದ್ರು ಅಂತ ಕಂಪ್ಲೀಟಾಗಿ ನನಗೆ ತನಿಖೆ ಆಗಬೇಕು. ಏನಕ್ಕೆ ಈ ಥರ ಮೋಸ ಮಾಡಿದ್ರು, ಅವ್ನಿಗೆ ಯಾಕೆ ಸಪೋರ್ಟ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗಬೇಕು. ನೋಡಿದ್ರಲ್ಲ, ಇದಿಷ್ಟು ಸಂತ್ರಸ್ತೆಯ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.